I am Jagdish A. Aladkatti, Assistant Professor of Commerce, SRFPP Government Presidential College, BCom Third Sem, Vijayanagara Sri Krishnadevaraya University, Bellary. 11ನೇ ಒಂದು ಸೆಷನ್. ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಟಾಪಿಕ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಪ್ರೊಸೆಸ್ ಆಫ್ ಮಾರ್ಕೆಟಿಂಗ್, ಮಾರುಕಟ್ಟೆಯ ಪ್ರಕ್ರಿಯೆಯ ಹಂತಗಳು ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ. ಡಿಫ್ರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಆ್ಯಂಡ್ ಸೆಲ್ಲಿಂಗ್. ನಿನ್ನೆ ಕ್ಲಾಸ್ ಒಳಗೆ ನಡೆದಿರ್ತಕ್ಕಂಥ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್ ಡಿಫ್ರೆನ್ಸ್ ಅಂದರೆ ಏನೇನು ಅದರಲ್ಲಿ ಏನು ಬದಲಾವಣೆ ಇದೆ, ಇದರಲ್ಲಿ ಏನು ಬದಲಾವಣೆ ಇದೆ, ಇದರಲ್ಲಿ ಏನಿದೆ ಅವಶ್ಯಕತೆ, ಸೆಲ್ಲಿಂಗ್ನಲ್ಲಿ ಏನಿದೆ ಅವಶ್ಯಕತೆ ಇದೆ, ಅದರ ಡಿಫ್ರೆನ್ಸ್ ಏನು ಅಂದರೆ ಸೆಲ್ಲಿಂಗ್ ಅಂದರೆ ಬೇರೆ, ಮಾರ್ಕೆಟಿಂಗ್ ಅಂದರೆ ಇರ್ತಕ್ಕಂಥದ್ದು ಬೇರೆ. ಅದಕ್ಕೆ ಎರಡೂ ಒಂದೇ ಇರ್ತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ with an aim to learn the marketing efforts in the process of keeping goods in the hands of consumer, that is the marketing process. With an aim to learn the marketing efforts in the process of keeping goods in the hands of consumer, that is marketing process. Next one, learning outcome. The students can be able to learn how the marketing process takes place from the point of production to consumers. Actually ಉತ್ಪಾದಕರಿಂದ ಉಪಭೋಗದವರೆಗೆ ಅಂದರೆ ಫೈನಲ್ ಕನ್ಸ್ಯೂಮರ್ಗೆ ಹೋಗ್ತಕ್ಕಂಥ ಗೂಡ್ಸ್ಗಳು ಯಾವ ರೀತಿಯಲ್ಲಿ ಪ್ರೋಸೆಸ್ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥದ್ದು. ಹಾಗೆಯೇ ಮಾರ್ಕೆಟಿಂಗ್ ಪ್ರೋಸೆಸ್ ಬ್ರಿಂಗ್ ಟುಗೆದರ್ ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್. ನೋಡಿ, ಆಕ್ಚುಲಿ ಹೇಳ್ಬೇಕಾದ್ರೆ ಮಾರುಕಟ್ಟೆಯ ಪ್ರಕ್ರಿಯೆ ಹಂತಗಳಲ್ಲಿರ್ತಕ್ಕಂಥ ಉದ್ದೇಶ ಏನಂದ್ರೆ ಸಿದ್ಧವಾಗಿರ್ತಕ್ಕಂಥ ಸರಕುಗಳನ್ನ ಉಪಭೋಗಕರಿಗೆ ತಲುಪಿಸುವುದಾಗಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ಉತ್ಪಾದಕರಿಂದ ಫೈನಲ್ ಕನ್ಸ್ಯೂಮರ್ ಆರ್ ಕಸ್ಟಮರ್ ಆರ್ ಯೂಸರ್ಸ್, ದ ಟೂ ಮೇನ್ ಪಾರ್ಟಿಸಿಪೆಂಟ್ಸ್ ಇನ್ ಎಕ್ಸ್ಚೇಂಜ್. ಒಬ್ಬರಿಂದ ಇನ್ನೊಬ್ಬರಿಗೆ ಈಚ್ ಪ್ರೊಡ್ಯೂಸರ್ ಆರ್ ಸೆಲ್ಲರ್ ಹ್ಯಾಸ್ ಸರ್ಟನ್ ಗೋಲ್ಸ್ ಅಂಡ್ ಕೆಪಾಬಿಲಿಟಿ ಇನ್ ಮಾರ್ಕೆಟಿಂಗ್ ಹಿಸ್ ಪ್ರಾಡಕ್ಟ್ಸ್. ಮಾರ್ಕೆಟಿಂಗ್ ಪ್ರೋಸೆಸ್ ಪಾಸ್ ಥ್ರೂ ಮಾರ್ಕೆಟಿಂಗ್ ಫಂಕ್ಷನ್ಸ್. Therefore, these marketing functions refer to three types of process. ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಮಾರುಕಟ್ಟೆಯ ಹಂತಗಳಲ್ಲಿರ್ತಕ್ಕಂಥದ್ದು ಇಡೀ ಮಾರಾಟ ಪ್ರಕ್ರಿಯೆ ಮುಖ್ಯ ಉದ್ದೇಶ ಸಿದ್ಧ ಸರಕುಗಳನ್ನು ಉಪಭೋಗಕರಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಸರಕುಗಳು ತಮ್ಮ ಮೂಲ ಉತ್ಪಾದನಾ ಸ್ಥಳದಿಂದ ಅಂತಿಮ ಸ್ಥಳವಾದ ಉಪಭೋಗಕರಿಗೆ ತಲುಪಬೇಕಾಗಿರ್ತಕ್ಕಂಥದ್ದು. ಈ ಚಲಿಸುವಿಕೆಯನ್ನ ನಾವೇನ್ ಮಾಡ್ತಾ ಇದ್ದೀವಿ, ಸ್ವಯಂ ಚಾಲಿತವಲ್ಲ. ಆಕ್ಚುಲಿ ಹೇಳಬೇಕಾದ್ರೆ ತಮ್ಮದೇ ಆಗಿರ್ತಕ್ಕಂಥ ಉತ್ಪಾದನೆ ವಸ್ತುಗಳನ್ನ ತಾವೇ ಚಾಲನೆಯನ್ನ ಮಾಡ್ತಕ್ಕಂಥದ್ದಲ್ಲ. ಇದರಲ್ಲಿ ಹಲವಾರು ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಹೇಗೆ ಹಲವಾರು ಚಟುವಟಿಕೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ಅವೆಲ್ಲ ಚಟುವಟಿಕೆಗಳನ್ನ ಒಟ್ಟುಗೂಡಿಸಿ ಒಂದು ಚೌಕಟ್ಟಿನಲ್ಲಿ ಅಂದರೆ ಮಾರಾಟ ಪ್ರಕ್ರಿಯೆಯ ತಂತ್ರಗಾರಿಕಲ್ಲಿ ಮುಖ್ಯವಾಗಿ 3 ಹಂತಗಳನ್ನ ಗುರುತಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಒಂದನೇದು ಕಾನ್ಸಂಟ್ರೇಷನ್ ಪ್ರೋಸೆಸ್, ಡಿಸ್ಪರ್ಸನ್ ಪ್ರೋಸೆಸ್ ಅಂಡ್ ಈಕ್ವಲೈಸೇಷನ್ ಅಂತ ಹೇಳಿ. ಕಾನ್ಸಂಟ್ರೇಷನ್, ಡಿಸ್ಪರ್ಸನ್, ಈಕ್ವಲೈಸೇಷನ್ಸ್ 3 ಹಂತಗಳಿರ್ತಕ್ಕಂಥದ್ದು. ಇವೆಲ್ಲವನ್ನ ಸೇರಿ ಮಾರಾಟ ಪ್ರಕ್ರಿಯೆ ಹಂತಗಳನ್ನ ಪೂರ್ಣಗೊಳಿಸ್ತಕ್ಕಂಥದ್ದು. ಹೀಗಾಗಿ ಕೇಂದ್ರೀಕರಣ,
ಚದುರುವಿಕೆ, ಸಮನ್ವಯೀಕರಣ ಅಂತೇಳಿ ಮಾರಾಟ ಪ್ರಕ್ರಿಯೆಗಳಂತೇಳಿ ಕರಿತಾ ಇದೆ. ಅದಕ್ಕೆ ಮಾರ್ಕೆಟಿಂಗ್ ಪ್ರೋಸೆಸ್ ನಲ್ಲಿ 15 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. ವಾಟ್ ಈಸ್ ದ ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ಅಂತ ಕೇಳ್ಬೋದು. ಅದೇ ಎಕ್ಸ್ಪ್ಲೇನ್ ದಿ ಮಾರ್ಕೆಟಿಂಗ್ ಪ್ರೋಸೆಸ್, ಟೈಪ್ಸ್ ಆಫ್ ಮಾರ್ಕೆಟಿಂಗ್ ಪ್ರೋಸೆಸ್ ಅಂತೇಳಿ ಕೇಳ್ಬೋದು. ಕಾನ್ಸಂಟ್ರೇಷನ್, ಡಿಸ್ಪರ್ಸನ್, ಎಕ್ವಿಜೇಷನ್ಸ್ ಅಂತೇಳಿ ಕರಿತಿದೆ. ಕನ್ನಡದಲ್ಲಿ ಕೇಂದ್ರೀಕರಣ ಅಂತ, ಚದುರುವಿಕೆ ಅಂತ, ಸಮನ್ವಯೀಕರಣ ಅಂತೇಳಿ. ಅದಕ್ಕೆ 3 ಉತ್ಪಾದಕರಿಂದ ಗ್ರಾಹಕರಿಗೆ ಹೋಗ್ತಕ್ಕಂಥ ಗೂಡ್ಸ್ಗಳು. ನೆಕ್ಸ್ಟ್ ಒಂದು ಕಾನ್ಸಂಟ್ರೇಷನ್ಸ್ ನೋಡಿ. ಅದರಲ್ಲಿ ಮೊದಲನೇದು ಕಾನ್ಸಂಟ್ರೇಷನ್ ಅಂದ್ರೆ ಏನು? ಮೀನ್ಸ್ ದ ಆಕ್ಟಿವಿಟೀಸ್ ಇನ್ ವಿಚ್ ಗೂಡ್ಸ್ ಫ್ಲೋ ಫ್ರಮ್ ಮೆನಿ ಪ್ರೊಡ್ಯೂಸರ್ ಟುವರ್ಡ್ಸ್ ಸೆಂಟ್ರಲ್ ಪಾಯಿಂಟ್ ಆಫ್ ಮಾರ್ಕೆಟ್. ನೋಡಿ, ಹಲವಾರು ಉತ್ಪಾದಕರು ಒಂದು ಸ್ಥಳದಲ್ಲಿ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು, ಕೇಂದ್ರೀಕೃತವಾಗಿರ್ತಕ್ಕಂಥ ಮಾರುಕಟ್ಟೆ. Concentration of goods at particular place, time and in the form of as per needs of consumer is important. ಕನ್ಸ್ಯೂಮರ್ ಎಲ್ಲೇ ಇರ್ತಾನೆ ಅಲ್ಲಿ ನಾವು ಏನ್ ಮಾಡ್ತೇವೆ, ಪ್ಲೇಸ್ ಅಂಡ್ ಟೈಮ್, ಪರ್ಟಿಕ್ಯುಲರ್ ಕನ್ಸ್ಯೂಮರ್ ಇಸ್ ಪಾರ್ಟ್. ಅಂದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿ ಇದು ಮೊದಲನೇ ಹಂತ ಆಗಿರ್ತಕ್ಕಂಥದ್ದು. ಕೇಂದ್ರೀಕರಣ ಅಂದ್ರೆ ಸರಕುಗಳನ್ನ ಅನುಕೂಲಕರ ಮತ್ತು ಮಿತವ್ಯಯ ವಿತರಣಾ ಸ್ಥಳದಲ್ಲಿ ಒಂದೆಡೆ ಸೇರಿಸುವುದು. ಅಂದ್ರೆ ಉತ್ಪಾದಕರು ಬೇರೆ ಬೇರೆ ಕಡೆ ಇರ್ತಕ್ಕಂಥದ್ದನ್ನು ನಾವು ಒಂದೆಡೆ ಸೇರಿಸುವುದು ಅಥವಾ ಸಂಗ್ರಹಿಸುವುದು. ಸರಕುಗಳನ್ನ ಯೋಜನಾಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಪೂರ್ಣಗೊಳಿಸ್ತಕ್ಕಂಥದ್ದು. ಅವುಗಳನ್ನ ಒಂದೆಡೆ ಸೇರಿಸಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಉತ್ಪಾದಕರು, ಸಗಟು, ಮಧ್ಯವರ್ತಿಗಳು, ಕಿರುಕುಳ ವ್ಯಾಪಾರಿಗಳು ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕೆ ಸಬ್ ಫಂಕ್ಷನ್ ಏನಿದೆ? ಬೈಯಿಂಗ್, ಅಸೆಂಬ್ಲಿಂಗ್ ಅಂದ್ರೆ ಸೇರದು. ಅಂದ್ರೆ ಉತ್ಪಾದಕರು ಮತ್ತು ಗ್ರಾಹಕರ ಮಧ್ಯೆ ಸಂಧಿಸ್ತಕ್ಕಂಥ ಒಂದು ಅಸೆಂಬ್ಲಿ ಅಂದ್ರೆ ಇಬ್ರು ಸೇರುವಂತಹ ಜಾಗ. ಬೈಯಿಂಗ್ ಅಂದ್ರೆ ಖರೀದಿ ಮಾಡ್ತಕ್ಕಂಥದ್ದು. ಹಾಗೆ ಗ್ರ್ಯಾಂಡಿಂಗ್ ಅಂದ್ರೆ ನೋಡಿರ್ಬೋದು, ಅಲ್ಲಿ ಕೇಳಿರ್ಬೋದು. ಗ್ರ್ಯಾಂಡಿಂಗ್ ಇರ್ತಕ್ಕಂಥ ಸ್ಟ್ಯಾಂಡರ್ಡೈಸೇಷನ್ಸ್, ಹೈ ಲೆವೆಲ್ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ಸ್, ಕಂಪ್ನಿಯ ಮಾಡೆಲ್ಸ್, ಸ್ಟೋರೇಜ್, ಯಾವ್ದು ಸ್ಟೋರೇಜ್, ಟ್ರಾನ್ಸ್ಪೋರ್ಟ್ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್, ಫೈನಾನ್ಸಿಂಗ್, ಬ್ಯಾಂಕ್ ಫೈನಾನ್ಸ್ ಗಳನ್ನ ಕೊಡ್ತಕ್ಕಂಥದ್ದು. ಇವು ಹೆಂಗಂದ್ರೆ ಕೇಂದ್ರ ನೆಸೆಸಿಟಿ ಆಫ್ ದಿ ಕಾಂಟ್ರಿಷನ್ಸ್, ಚಿಕ್ಕ ಪ್ರಮಾಣದಲ್ಲಿ ಉತ್ಪಾದನೆಗೊಳ್ಳುವ ಕೃಷಿ ಉತ್ಪನ್ನಗಳಾದ ಹೈನು ಉತ್ಪಾದನೆ, ಮೊಟ್ಟೆ, ಮಾಂಸ ಇತ್ಯಾದಿಗಳನ್ನು ಒಂದು ಸ್ಥಳದಲ್ಲಿ ಸಂಗ್ರಹಿಸುವುದು, ಮುಂದಿನ ಸಾಗಣೆ ವೆಚ್ಚ ಮಿತವ್ಯಯಗೊಳಿಸುವ ಮತ್ತು ಮಾರಾಟ ಪ್ರಕ್ರಿಯೆ ಇತರ ಕಾರ್ಯಗಳಾದ ವರ್ಗೀಕರಣ, ಪ್ರಮಾಣೀಕರಣ ಮುಂತಾದವುಗಳನ್ನ ನಿರ್ವಹಣೆಗಾಗಿ ಸೂಕ್ತವಾದ ಸ್ಥಳದಲ್ಲಿ ಕೇಂದ್ರೀಕರಿಸತಕ್ಕಂಥದ್ದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಎಲ್ಲ ಪಾಯಿಂಟ್ ಅನ್ನು ಒಳಗೊಂಡಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಿಲ್ಲ, ಕೆಲವೊಂದು ಉತ್ಪಾದನಾ ಸರಕುಗಳು ಬಿಡಿ ಭಾಗಗಳು ಜೋಡಿಸಿದಾಗ ಸಿದ್ಧ ಸರಕು ತಯಾರುಗೊಳ್ಳುತ್ತವೆ. ಉದಾಹರಣೆಗೆ ನೋಡಿ, ಬಿಡಿ ಭಾಗಗಳನ್ನ ಬೇರೆ ಬೇರೆ ತರ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ತಯಾರು ಮಾಡ್ತಾರೆ. ಈಗ ಬಸ್ಸು, ಸೈಕಲ್, ಟಿವಿ, ಕಂಪ್ಯೂಟರ್ಗಳು, ಕಾರ್ಗಳು ಇವೆಲ್ಲ ಒಬ್ಬರೇ ತಯಾರು ಮಾಡೋದಿಲ್ಲ. ಯಾಕೆ ಹೇಳಿ? ಒಬ್ಬರೇ ತಯಾರು ಮಾಡಿ ಒಬ್ಬರೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದು ಬೇರೆ ಬೇರೆ ಆಗ್ತಾ ಇತ್ತು. ಬಟ್ ಏನಂದ್ರೆ ಒಂದೊಂದು ಸ್ಪೇರ್ ಪಾರ್ಟ್ಸ್ ಅನ್ನ ಒಬ್ಬೊಬ್ಬ ಒಂದೊಂದು ಕಂಪ್ನಿ ತಯಾರು ಮಾಡ್ತಾರೆ. ಆ ಕಂಪ್ನಿಯಿಂದ ತೆಗೆದುಕೊಂಡು ಏನ್ ಮಾಡ್ತಾರೆ, ಒಂದತ್ರ ರೆಡಿ ಮಾಡ್ತಾರೆ. ಕಾರ್ಗಳನ್ನ, ಸೈಕಲ್ಗಳನ್ನ, ಟಿವಿನ ಇವೆಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಬೇರೆ ಉತ್ಪಾದಕರಿಂದ ಉತ್ಪಾದಿಸಲ್ಪಡ್ತಕ್ಕಂಥದ್ದು. ದೊಡ್ಡ ಕಂಪನಿಗಳು ಅವನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ಖರೀದಿಸಿ ಜೋಡಣಾ ಕಾರ್ಯ ನಿರ್ವಹಿಸಿ ಅಂತಿಮ ಸರಕನ್ನ ಸಿದ್ಧಗೊಳಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕೇಂದ್ರೀಕರಣದ ಹಂತವು ಅವಶ್ಯಕವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸರಕುಗಳು ನಿರಂತರವಾಗಿ ಮತ್ತು ನಿಯಮಾನುಸಾರವಾಗಿ ಪೂರೈಕೆಯಾಗಬೇಕಾದ್ರೆ ಅವುಗಳನ್ನ ಮೊದಲು ಒಂದೆಡೆ ಸಂಗ್ರಹಿಸಿಕೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ವಿದೇಶಿ ವ್ಯಾಪಾರದಲ್ಲಿ ಇದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಸತತವಾಗಿ ಸಮಯಾನುಸಾರ ಸೂಕ್ತ ಮಾರುಕಟ್ಟೆಗೆ ಸರಕುಗಳನ್ನ ಪೂರೈಕೆಗೊಳ್ಳಲು ಕೇಂದ್ರೀಕರಣ ಅಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಅದಕ್ಕೆ ಬೈಯಿಂಗ್, ಅಸೆಂಬ್ಲಿಂಗ್, ಗ್ರ್ಯಾಂಡಿಂಗ್, ಸ್ಟ್ಯಾಂಡರ್ಡೈಸೇಷನ್, ಸ್ಟೋರೇಜ್, ಟ್ರಾನ್ಸ್ಪೋರ್ಟ್, ಫೈನಾನ್ಸ್ ಎಲ್ಲ ಕೂಡ ಆಗಿರ್ತಕ್ಕಂಥದ್ದು ನಾವು ಕಾನ್ಸಂಟ್ರೇಷನ್ ಅಲ್ಲಿ ನೋಡ್ತಾ ಇದ್ದೇವೆ.
ಇದು ಕಾನ್ಸಂಟ್ರೇಷನ್ ಅಂತ ಅರ್ಥ. ಕಾನ್ಸಂಟ್ರೇಷನ್ ಅಂದ್ರೆ ಏನಂತ ಅರ್ಥ? ಪ್ರೋಸೆಸ್ ಆಫ್ ಪ್ರಕ್ರಿಯೆ ಹಂತಗಳಲ್ಲಿ ಕೇಂದ್ರೀಕೃತಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಒನ್ ಡಿಸ್ಪರ್ಸನ್. ಡಿಸ್ಪರ್ಸನ್ ಅಂದ್ರೆ ಚದುರುವಿಕೆ ಅಂತ ಹೇಳಿ. ಡಿಸ್ಪರ್ಸನ್ process. Dispersion process. According to Clark and Clark, dispersion is the process of dispersing of those products towards the consumers which have been concentrated at central points. ನೋಡಿ ಹಿಂಗೆ ಹೇಳ್ತಾನಂದ್ರೆ ಇದು ಎರಡನೇ ಹಂತವಾಗಿರ್ತಕ್ಕಂಥದ್ದು. ಸಂಗ್ರಹಿಸಿದ ಕೇಂದ್ರೀಕರಿಸಿದ ಸರಕುಗಳನ್ನು ವ್ಯವಸ್ಥಿತವಾಗಿ ವಿತರಣೆ ಮಾಡುವುದಾಗಿದೆ. ಸೂಕ್ತ ಮಾರುಕಟ್ಟೆ ವಿತರಿಸಲು ಮೊದಲು ಕೇಂದ್ರೀಕರಿಸಲಾಗಿರ್ತಕ್ಕಂಥದ್ದಿದೆ. ಚದುರುವಿಕೆ ಇಲ್ಲದಿದ್ದರೆ ಕೇವಲ ಕೇಂದ್ರೀಕರಣಗೊಳಿಸುವುದಕ್ಕೆ ಏನು ಅರ್ಥವಿಲ್ಲ. ಬರೀ ಕೇಂದ್ರೀಕರಿಸುವುದಾದಲ್ಲಿ ಉತ್ಪಾದನೆ ಮತ್ತು ಮಾರಾಟ ಪ್ರಕ್ರಿಯೆ ಅರ್ಥವನ್ನ ಕಳೆದುಕೊಳ್ತಕ್ಕಂಥದ್ದು. ಸಗಟು ಮಧ್ಯವರ್ತಿಗಳು, ಕಿರುಕುಳ ವ್ಯಾಪಾರಿಗಳು, ಹಲವಾರು ಕಾರ್ಯಕ್ರಮಗಳು ಈ ವಿತರಣಾ ಹಂತದಲ್ಲಿ ತೊಡಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ರೀಸನ್ ಫಾರ್ ಡಿಸ್ಪರ್ಸನ್ಸ್, ಏನು ಅವಶ್ಯಕತೆ ಇದೆ? ರೀಸನ್ ಫಾರ್ ಏನೇನು ರೀಸನ್ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದಿದೆ. ರೀಸನ್ಸ್ ವಾಸ್ತವ ಜಗತ್ತಿನಲ್ಲಿ ಸ್ಕಾಟರ್ಡ್ ಇಂಡಸ್ಟ್ರಿಯಲ್ ಬಯರ್ಸ್. ಸೆಕೆಂಡ್ ಒನ್ ವೆಡ್ ಸ್ಪ್ರೆಡ್ ಫೈನಲ್ ಕನ್ಸ್ಯೂಮರ್ಸ್ ಆಗಿರ್ತಕ್ಕಂಥ. ಹೆಂಗಂದ್ರೆ ಸ್ಕಾಟರ್ಡ್ ಇಂಡಸ್ಟ್ರಿಯಲ್ ಬೈಯರ್ಸ್. ಸ್ಕಾಟರ್ಡ್ ಅಂದ್ರೆ ಚದುರಿರ್ತಕ್ಕಂಥದ್ದು, ಎಲ್ಲಿ ಬೇಕಲ್ಲಿರ್ತಕ್ಕಂಥವ್ರು. ಬೈಯರ್ ಆಫ್ ರಾ ಮಟೀರಿಯಲ್ಸ್, ಸ್ಪೇರ್ ಪಾರ್ಟ್ಸ್, ಕ್ಯಾಪಿಟಲ್ ಗೂಡ್ಸ್ ಆರ್ ನಾಟ್ ಲೊಕೇಟೆಡ್ at the point of concentrations. They are spread at different parts. Widespread final consumers. Final consumer are spread all over country. Final consumers are spread all over country. ಭಾರತ ದೇಶದಲ್ಲಿ ಎಲ್ಲಿ ಬೇಕಲ್ಲಿ ಕನ್ಸ್ಯೂಮರ್ಸ್ ಇದ್ದಾರೆ. ಅಂಡ್ ಹೋಲ್ ವರ್ಲ್ಡ್ ಅಂದ್ರೆ ಕಂಟ್ರಿಯಾಗ ಇರ್ತಾರೆ ಅಥವಾ ದೇಶದಲ್ಲಿ ಇರ್ತಾರೆ. Therefore, dispersion of goods required by them is necessary. ನೋಡಿ, ವಾಸ್ತವಿಕ ಜಗತ್ತಿನಲ್ಲಿ ಖರೀದಿದಾರರು ಮೂಲೆ ಮೂಲೆಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ವಾಸ್ತವಿಕ ಜಗತ್ತಿನಲ್ಲಿ ಖರೀದಿದಾರರು ಮೂಲೆ ಮೂಲೆಗಳಲ್ಲಿ ಹಂಚಿ ಹೋಗಿರ್ತಕ್ಕಂಥ. ಉತ್ಪಾದನಾ ಸ್ಥಳಗಳು ಕೆಲವೇ ಕೆಲವು. ಉತ್ಪಾದನಾ ಸ್ಥಳಗಳು ಕೆಲವೇ ಕೆಲವು. ಸರಕುಗಳು ಉತ್ಪಾದನೆಯಾಗುವಲ್ಲಿ ಎಲ್ಲಾ ಉಪಭೋಗಕರು ವಾಸಿಸುವುದಿಲ್ಲ. ಇದನ್ನ ತಿಳ್ಕೊಳ್ಳಿ. ಅವರು ಎಲ್ಲೆಡೆ ಹರಡಿರ್ತಾರೆ. ಅಂದ್ರೆ ಇನ್ ಕಂಟ್ರಿ ಆರ್ ಔಟ್ಸೈಡ್ ಕಂಟ್ರಿ ಅಂತ ಹೇಳ್ತಾ ಇದ್ವಿ. ಎಲ್ಲಾ ಉಪಭೋಗರು ವಾಸಿಸುವುದಿಲ್ಲ, ಅವರು ಎಲ್ಲೆಡೆ ಹರಡಿರ್ತಾರೆ. ಅವರಿದ್ದಲ್ಲಿಗೆ ಬೇಡಿಕೆ ಇರುತ್ತದೆ. ಎಲ್ಲಿ ಬೇಡಿಕೆ ಇರುವುದು ಅಲ್ಲಿ ಸರಕುಗಳನ್ನ ಸಾಗಿಸಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಡಿಸ್ಪರ್ಸನ್ ಪ್ರೊಸೆಸ್ ಅಂತೇಳಿ ಕರಿತಾ ಇದ್ದೇವೆ. ಉಪಭೋಗಕರಿಗೆ ಅಂದ್ರೆ ಫೈನಲ್ ಕಸ್ಟಮರ್ಸ್ಗೆ ಸರಕುಗಳನ್ನ ಮುಟ್ಟಿದಾಗಲೇ ಉತ್ಪಾದನೆ ಉದ್ದೇಶ ಸಫಲಗೊಳ್ತಕ್ಕಂಥದ್ದು. ಗ್ರಾಹಕರನ್ನ ಹುಡುಕಿ ಮತ್ತು ಹುಡುಕುವುದಕ್ಕಾಗಿ ಸರಕುಗಳನ್ನ ಉತ್ಪಾದನೆ ಮಾಡಲಾಗುತ್ತದೆ. ಉತ್ಪಾದನೆ ಮತ್ತು ಉಪಭೋಗಗಳ ಉದ್ದೇಶ ಪೂರೈಸಲೆಂದೇ ಚದುರುವಿಕೆ ಅಂತ ಉದ್ದೇಶವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಹೇಳ್ತಿದ್ದಲ್ಲ, ಈಗಿರ್ತಕ್ಕಂಥ ಸಿಚುವೇಶನ್ ಹೆಂಗಿದೆ ಅಂದ್ರೆ ಡಿಸ್ಪರ್ಸನ್ ಚದುರುವಿಕೆ ಅಂತ ಕೇಂದ್ರೀಕೃತಕ್ಕಂಥ ಬರೀ ಅರ್ಥ ಇಲ್ಲ. ಬರೀ ಕೇಂದ್ರೀಕರಿಸುವುದು ಉತ್ಪಾದನೆ ಮಾರಾಟ ಪ್ರಕ್ರಿಯೆ ಅರ್ಥವನ್ನೇ ಕಳೆದುಕೊಳ್ತಕ್ಕಂಥ ಸಂದರ್ಭ ಇದೆ. ಅದಕ್ಕೆ ಸಗಟು ಮಧ್ಯವರ್ತಿಗಳು, ಕಿರುಕುಳ ವ್ಯಾಪಾರಿಗಳು, ಹಲವಾರು ಕಾರ್ಯ ವ್ಯಾಪಾರಿಗಳು ವಿತರಣಾ ಹಂತದಲ್ಲಿ ತೊಡಗಿರ್ತಾರೆ ಅಂತಂದೇಳಿ ಹೇಳ್ಬೋದು. ಇದು ಡಿಸ್ಪರ್ಸನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಈಸ್ ಈಕ್ವಲೈಸೇಷನ್. ಈಕ್ವಲೈಸೇಷನ್ ಅಂದ್ರೆ ಸಮನ್ವಯ ಹಂತ. ಸಮನ್ವಯ ಹಂತ ಅಡ್ಜಸ್ಟ್ಮೆಂಟ್ ಆಫ್ ಸಪ್ಲೈ ಟು ಡಿಮ್ಯಾಂಡ್ ಆನ್ ದ ಬೇಸಿಸ್ ಆಫ್ ಟೈಮ್, ಕ್ವಾಂಟಿಟಿ ಅಂಡ್ ಕ್ವಾಲಿಟಿ. ನೋಡಿ, ದ ಫ್ಯಾಕ್ಟರ್ ಜಸ್ಟ್ ನೋಡಿ ಒಂದು ಸೆಕೆಂಡ್. ಕೇಂದ್ರೀಕರಣ ಮತ್ತು ಚದುರುವಿಕೆಗಳು
ಎರಡು ತದ್ವಿರುದ್ಧವಾದ ಹಂತಗಳು. ಇವೆರಡರ ಮಧ್ಯೆ ಸಮತೋಲನವನ್ನ ಕಾಯ್ದುಕೊಳ್ತಕ್ಕಂಥದ್ದು ಸಮನ್ವಯ ಹಂತ. ನೋಡಿ, ಅಡ್ಜಸ್ಟ್ಮೆಂಟ್ ಆಫ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಟು ಡಿಮ್ಯಾಂಡ್ ಆನ್ ದಿ ಬೇಸಿಸ್ ಆಫ್ ಟೈಮ್, ಕ್ವಾಂಟಿಟಿ, ಕ್ವಾಲಿಟಿ. ನೋಡಿ, ಎರಡರ ಮಧ್ಯೆ ಇರ್ತಕ್ಕಂಥದ್ದು ಹೆಂಗಂದ್ರೆ ಟೈಮ್ ಹೆಂಗ್ ಮಾಡ್ಬೇಕು, ಸಮನ್ವಯ ಅಂತ ಅಷ್ಟೇ ಮಹತ್ವ. ಎಂತದಲ್ಲಿ ಸರಕುಗಳು ಪೂರೈಕೆಯನ್ನ ಬೇಡಿಕೆಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡಲಾಗಿರ್ತಕ್ಕಂಥದ್ದು ಸಮಯ, ಗುಣಮಟ್ಟ, ಪ್ರಮಾಣಗಳ ಅನುಗುಣವಾಗಿ ಪೂರೈಕೆ ಮತ್ತು ಬೇಡಿಕೆಯೊಂದಿಗೆ ಹೊಂದಾಣಿಕೆ ಮಾಡತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಹಲವಾರು ಮಧ್ಯವರ್ತಿಗಳ ಸಮನ್ವಯ ಹಂತದಲ್ಲಿ ಸೇರ್ಪಡೆಯಾಗಿರ್ತಾರೆ. ಹೀಗಾಗಿ ಕೇಂದ್ರೀಕರಣ ಹಂತದ ನಂತರ ಮತ್ತು ಚದುರುವಿಕೆ ಹಂತಕ್ಕಿಂತ ಮೊದಲು ಅಂದರೆ ಇವೆರಡರ ಮಧ್ಯೆ ಸಮನ್ವಯ ಹಂತವು ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದ ಫ್ಯಾಕ್ಟರ್ ಜಸ್ಟಿಫೈ ದ process of equalization. The factor justify the process of equalization. A 4 point adava. A seasonal product but continuous consumption. Seasonal product ಅಂದ್ರೆ season 4 ಪಾಯಿಂಟ್ ನೋಡೋಣ. Continuous product but seasonal consumption. Differences in quality needs. Differences in quantity needs. ಇದು 4 ಪಾಯಿಂಟ್ ಹೆಂಗದ ಅಂದ್ರೆ ಉತ್ಪಾದನೆ ಮತ್ತು ಉಪಭೋಗಗಳ ಮಧ್ಯೆ ಋತುಗಳ ಅಂತರ. ಕೆಲವು ವಸ್ತುಗಳು ಒಂದು ನಿರ್ದಿಷ್ಟ ಸಮಯ ಅಥವಾ ಋತುಗಳ ಉತ್ಪಾದನೆಗೊಳ್ತಕ್ಕಂಥದ್ದು, ಆದರೆ ಉಪಭೋಗ ಮಾತ್ರ ವರ್ಷವಿಡೀ ಕಂಡು ಬರ್ತದೆ. ಋತುಮಾನದಲ್ಲಿ ಪೂರೈಕೆ ಸರಕುಗಳನ್ನು ವರ್ಷದ ಉದ್ದಕ್ಕೂ ಸಮನ್ವಯ ಸಾಧಿಸಿ ಹಂಚಿಕೆಯನ್ನ ಮಾಡ್ತಕ್ಕಂಥದ್ದು. 2ನೇ ಪಾಯಿಂಟ್, ಉಪಭೋಗ ಮತ್ತು ಉತ್ಪಾದನೆ ಮಧ್ಯೆ ಸಮಯ ಅಂತರ. ಕೆಲವೊಂದು ವಸ್ತುಗಳು ಒಂದು ನಿರ್ದಿಷ್ಟ ಋತುವಿನಲ್ಲಿ ಬೇಡಿಕೆ ಇರ್ತಕ್ಕಂಥದ್ದು, ಅಂದ್ರೆ ಕಂಟಿನ್ಯೂಸ್ ಇರೋದಿಲ್ಲ. ಸೀಸನ್ ಕನ್ಸಂಪ್ಷನ್ ಅಂದ್ರೆ ಈಗ ಹಬ್ಬದಲ್ಲಿ ಇರ್ತಕ್ಕಂಥದ್ದು, ಹಬ್ಬದಾಗ ಅಷ್ಟೇ ಯೂಸ್ ಮಾಡ್ತಿರ್ತಾರೆ. ಅಂದ್ರೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಇವೆಲ್ಲ ಇರ್ತಕ್ಕಂಥದ್ದು ಸತತವಾಗಿ ಒಂದು ಸಲ ಸೀಸನ್ ಅಲ್ಲಿ ನಡೀತಕ್ಕಂಥದ್ದು. ಆದ್ರೆ ಅವುಗಳನ್ನು ಉತ್ಪಾದನೆ ವರ್ಷದ್ದಕ್ಕೂ ನಡೀತದೆ, ಅಂದ್ರೆ ಮಾಡ್ಲೇಬೇಕು. ಯಾಕಂದ್ರೆ ಇವತ್ತು ರೆಫ್ರಿಜರೇಟರ್, ಟಿವಿ ಅದನ್ನು ವರ್ಷದ್ದಕ್ಕೂ ತಯಾರು ಮಾಡ್ತಾರೆ, ಬಟ್ ಮಾರ್ತಕ್ಕಂಥದ್ದು ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು, ಅಂದ್ರೆ ಬೇಡಿಕೆ ತಕ್ಕ ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಸತತವಾಗಿ ಪೂರೈಕೆಯಾಗುವ ಸರಕುಗಳನ್ನ ಕೆಲವೇ ಋತುಗಳಲ್ಲಿ ಬೇಡಿಕೆ ಹೊಂದಾಣಿಗೊಳಿಸಿ ಸಮನ್ವಯ ಸಾಧಿಸುವುದು. ಹೆಂಗಂದ್ರೆ ಈಗ ಗ್ಲಾಸ್ ಮಳೆಗಾಲದಲ್ಲಿ ಮಾತ್ರ ಮಾರಾಟ ಆಗ್ತೈತಿ, ಉಳ್ಕಿದಲ್ಲಿ ಉತ್ಪಾದನೆ ಮಾಡ್ತಾರೆ. ಇದು ಇರ್ತಕ್ಕಂಥದ್ದು. ಅದಕ್ಕೆ ವರ್ಷದುದ್ದಕ್ಕೂ ಉತ್ಪಾದನೆ ಮಾಡೋದು, ಹಾಗೇನೆ ಮಾರಾಟ ಮಾಡ್ತಕ್ಕಂಥದ್ದು ಸೀಸನಲ್ ಕನ್ಸಂಪ್ಷನ್ ಆಗಿರ್ತಕ್ಕಂಥದ್ದು. ನೋಡಿ, ಆಮೇಲೆ ವಿವಿಧ ಗುಣಮಟ್ಟ ಸರಕುಗಳು, ಡಿಫರೆನ್ಸ್ ಕ್ವಾಲಿಟಿ ನೀಡ್ಸ್. ಗುಣಮಟ್ಟದ ದೃಷ್ಟಿಯಿಂದ ವ್ಯಕ್ತಿಗತಗಳ ಬೇಡಿಕೆಗಳು ತುಂಬಾ ಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ. ಒಂದು ಸರಕಿನಲ್ಲಿ ವಿವಿಧ ತರಹದ ಗುಣಮಟ್ಟದಲ್ಲಿ ಭಿನ್ನವಾದ ಸರಕುಗಳನ್ನ ಗ್ರಾಹಕರ ಅಪೇಕ್ಷಿಸುತ್ತಾರೆ. ಅದನ್ನ ಸಮನ್ವಯ ಪ್ರಕ್ರಿಯೆಯಿಂದಲೇ ಸಾಧಿಸುವುದು ಸಾಧ್ಯ. ವಿವಿಧ ಗುಣಮಟ್ಟದ ಸರಕುಗಳು ಗುಣಮಟ್ಟ ದೃಷ್ಟಿಯಿಂದ ವ್ಯಕ್ತಿಗತ ಬೇಡಿಕೆಗಳು ತುಂಬಾ ಭಿನ್ನವಾಗಿರ್ತಕ್ಕಂಥದ್ದು. ಒಂದೇ ಸರಕಿನ ವಿವಿಧ ತರಹದ ಗುಣಮಟ್ಟದಲ್ಲಿ ಭಿನ್ನವಾದ ಸರಕುಗಳನ್ನು ಗ್ರಾಹಕರು ಅಪೇಕ್ಷಿಸುತ್ತಾರೆ. ಇದನ್ನ ಸಮನ್ವಯ ಪ್ರಕ್ರಿಯೆಯಿಂದಲೇ ಸಾಧಿಸುವುದು ಸಾಧ್ಯ. 4ನೇ ಪಾಯಿಂಟ್, ಡಿಫರೆನ್ಸ್ ಕ್ವಾಲಿಟಿ ನೀಡ್ಸ್. ವಿವಿಧ ಪ್ರಮಾಣದ ಸರಕುಗಳು ಕ್ವಾಲಿಟಿ ಹೀಗಿರ್ತಕ್ಕಂಥ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ. ನೋಡಿ, ಕ್ವಾಲಿಟಿ ವಿವಿಧ ಪ್ರಮಾಣದ ಸರಕುಗಳು ವ್ಯಕ್ತಿಗತ ಬೇಡಿಕೆಯ ಪ್ರಮಾಣವು ಭಿನ್ನವಾಗಿರ್ತಕ್ಕಂಥ ಅವಶ್ಯಕತೆಗಳನ್ನ ಭಿನ್ನವಾಗಿರ್ತವೆ. ಈ ರೀತಿಯ ಪ್ರಮಾಣವನ್ನ ಬೇಡಿಕೆಗೆ ತಕ್ಕಂತೆ ಹೊಂದಾಣಿಕೆಗೊಳಿಸಲು ಸಮನ್ವಯ ಅಂತ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಈಕ್ವೈಸೇಷನ್ ಪ್ರೋಸ್ ಅಂತೇಳಿ ಕರಿತಾ ಇದ್ದೇವೆ. ಅದಕ್ಕೆ ಸಮಯ, ಗುಣಮಟ್ಟ, ಅವಶ್ಯಕತೆಗೆ ಅನುಗುಣವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಕನ್ಕ್ಲೂಷನ್ ಹೇಳ್ಬೇಕಾದ್ರೆ ನಿಮಗೆ ಒಂದು ಉದಾಹರಣೆ ಹೆಂಗಂದ್ರೆ, ವ್ಯವಹಾರ ಪರಿಸರವು ದಿನದಿಂದ ದಿನಕ್ಕೆ ಬದಲಾಗುತ್ತಿರುವ ಮಾರಾಟ ಪ್ರಕ್ರಿಯೆ ಮತ್ತು ತಂತ್ರಗಾರಿಕೆಗಳು ತೀವ್ರವಾಗಿ ಬದಲಾಗುತ್ತಾ ಹೆಚ್ಚು ಮಹತ್ವ ಪಡೆದುಕೊಳ್ತಕ್ಕಂಥದ್ದು. ನೋಡಿ, ಅಪೇಕ್ಷೆ ಪಡ್ತಕ್ಕಂಥವ್ರು, ಈಗ ನಾನೇನು ಅಪೇಕ್ಷೆ ಪಡ್ತಾ ಇದ್ದೀನಿ, ನನ್ನ ಜನರೇಷನ್ ಹೆಂಗಿದೆ, ಬರ್ತಕ್ಕಂಥ ಮುಂದೆ ಜನರೇಷನ್ ಯಾವ ರೀತಿ ಅಪೇಕ್ಷೆ ಪಡ್ತಾರೆ,
ಅಂತ ಒಂದು ಸಿಸ್ಟಮ್ ಇವತ್ತು ಚೇಂಜಸ್ ಆಗ್ತಾ ಹೋಗಿದೆ. ಅವರ ಬಯಕೆಗಳು, ಆಸೆಗಳು, ಅವರ ಬೇಡಿಕೆಗೆ ಸೃಷ್ಟಿ ಗುಣಗಳು, ಅವರ ತೃಪ್ತಿ ಆಗ್ತಕ್ಕಂಥ ಗೂಡ್ಸ್ಗಳು ಇವತ್ತು ದಿನದಿಂದ ದಿನಕ್ಕೆ ಚೇಂಜಸ್ ಆಗ್ತಾ ಹೋಗ್ತವೆ. ಯಾಕಂದ್ರೆ ಈಗ ಮೊಬೈಲ್ ತಗೊಳ್ತೇವೆ, ಫಾರ್ ಎಕ್ಸಾಂಪಲ್ ಈಗ ಅಟ್ ಪ್ರೆಸೆಂಟ್ ಇನ್ನೊಂದು ತಿಂಗಳಿಗೆ ಮತ್ತೊಂದು ಬಿಡ್ತಾನೆ. ಯಾವಾಗ ಅದಕ್ಕೆ ಬೇರೆ ಆಪ್ಷನ್ಗಳು ಕೊಟ್ಟು ಅದಕ್ಕೆ ಒಂದು ಟೆಕ್ನಾಲಜಿಯನ್ನು ಚೇಂಜಸ್ ಮಾಡಿಬಿಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಮತ್ತೆ ನಾನು ಅಪೇಕ್ಷೆ ಪಡ್ಬೋದು, ಬಟ್ ಮುಂದಿನ ಜನರೇಷನ್ ಚೇಂಜಸ್ ಆಗ್ತಾ ಹೋಗ್ತದೆ. ಅದಕ್ಕೆ ಅಪೇಕ್ಷೆಗಳು, ಅವರು ಬೇಕಾಗಿರ್ತಕ್ಕಂಥ ಬಯಕೆಗಳು ಅವ್ರ ಮೇಲೆ ಇರ್ತದೆ. ಅದಕ್ಕೆ ಈ ಬೆಳವಣಿಗೆ ಇದ್ದಾಗ ಏನಾಗುತ್ತೆ, ಉತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಕ್ರಿಟಿಕಲ್ ದಾಯಕವಾಗಿರ್ತಕ್ಕಂಥದ್ದು. ಕಾಲಕ್ರಮೇಣ ಮಾರಾಟ ಪ್ರಕ್ರಿಯೆಯು ಪರಿಭಾವನೆ ಗಣನೀಯವಾಗಿ ಬದಲಾಗುತ್ತದೆ. ಗ್ರಾಹಕರ ಅರಿವು ಮೂಡಿಸೋದ್ರಿಂದ ಸಮಾಜದ ಕಲ್ಯಾಣ ಸಾಧಿಸುವುದು ಇಂದಿನ ಮಾರಾಟ ಪ್ರಕ್ರಿಯೆ ಉದ್ದೇಶವಾಗಿದೆ. ನಿರ್ವಹಣೆ ಕ್ಷೇತ್ರದಲ್ಲಿ ಮಾರಾಟ ಪ್ರಕ್ರಿಯೆ ನಿರ್ವಹಣೆ ಪ್ರಮುಖವಾಗಿದೆ. ಆರ್ಥಿಕತೆಯಲ್ಲಿ ಜಾಗತೀಕರಣಗೊಳ್ಳುವುದರಿಂದ ಮತ್ತು ಮಾರಾಟ ಪ್ರಕ್ರಿಯೆ ಕ್ಲಿಷ್ಟಗೊಂಡಿರ್ತಕ್ಕಂಥದ್ದು ಇಂದಿನ ದಿನಗಳಲ್ಲಿ ಸವಾಲಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಮಾರಾಟ ಪ್ರಕ್ರಿಯೆ ಪರಿಭಾವನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯವಶ್ಯವಾಗಿರ್ತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಹೆಂಗಂದ್ರೆ ಇದು ಇರ್ತಕ್ಕಂಥದ್ದು ಮಾರಾಟ ಪ್ರಕ್ರಿಯೆ ಹಂತಗಳು ಅಂತೇಳಿ ಕರಿತಾ ಇದ್ದೀವಿ. ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್, ಇವತ್ತಿನ ಒಂದು ಪ್ರೋಸೆಸ್ ಆಫ್ ಮಾರ್ಕೆಟಿಂಗ್ ನಲ್ಲಿ ಮಾರಾಟ ಪ್ರಕ್ರಿಯೆ ಹಂತಗಳನ್ನ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು 5 ಕ್ವಶನ್ಸ್ ಇರ್ತವೆ. ಆದ್ರೆ 5 ಕ್ವಶನ್ಸ್ ಅಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮಾರ್ಕೆಟಿಂಗ್, ಫಸ್ಟ್ ಕ್ವಶನ್ ಇಸ್ ಮಾರ್ಕೆಟಿಂಗ್ ಪ್ರೋಸೆಸ್ ಇನ್ವಾಲ್ವ್ಸ್. ನೋಡಿ, ಮಾರ್ಕೆಟಿಂಗ್ ಪ್ರೋಸೆಸ್ ಇನ್ವಾಲ್ವ್ಸ್ ಪ್ರಾಡಕ್ಟ್, ಡಿಮ್ಯಾಂಡ್ ಫ್ಲೋ, ಹ್ಯೂಮನ್ ನೀಡ್ಸ್. ಆಲ್ ಆಫ್ ದೀಸ್ 4 ಪಾಯಿಂಟ್ಸ್ ಅದಾವೆ. ಇವು 4 ಪಾಯಿಂಟ್ಸ್ ಅಲ್ಲಿ ಎ ಪ್ರಾಡಕ್ಟ್, ಬಿ ಡಿಮ್ಯಾಂಡ್ ಫ್ಲೋ, ಸಿ ಹ್ಯೂಮನ್ ನೀಡ್ಸ್, ಡಿ ಆಲ್ ಆಫ್ ದೀಸ್ ಅಂತ ಹೇಳ್ತಾ ಇದ್ದೇನೆ. 3 ಹೌದು ಅಂತ ಹೇಳ್ತಾನೆ. ಇದ್ರ ಕರೆಕ್ಟ್ ಆನ್ಸರ್ ಯಾವುದು? ಮಾರ್ಕೆಟಿಂಗ್ ಪ್ರೋಸೆಸ್ ಇನ್ವಾಲ್ವ್ಸ್ ಪ್ರಾಡಕ್ಟ್, ಕರೆಕ್ಟ್ ಆನ್ಸರ್. ಡಿಮ್ಯಾಂಡ್ ಫ್ಲೋ, ಕರೆಕ್ಟ್ ಆನ್ಸರ್. ಹ್ಯೂಮನ್ ನೀಡ್ಸ್, ಕರೆಕ್ಟ್ ಆನ್ಸರ್. ಇವು 3 ಕರೆಕ್ಟ್ ಆದ್ರೆ ಹೆಂಗಾಗುತ್ತೆ? ಯಾವ್ದು ಆನ್ಸರ್ ಆಗುತ್ತೆ? ಡಿ ಆನ್ಸರ್ ಇಸ್ ಕರೆಕ್ಟ್. ಆಲ್ ಆಫ್ ದೀಸ್ ಅಂತ ಹೇಳಿದ್ರೆ 3 ಆನ್ಸರ್ ಕರೆಕ್ಟ್. 3 ಟಿಕ್ ಮಾಡ್ಲಿಕ್ಕೆ ಬರಲ್ಲ, ಅದಕ್ಕೆ 4ನೇ ಆನ್ಸರ್ ಇಸ್ ಕರೆಕ್ಟ್. ಅದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ಎರಡನೇದು, the marketing process involves which functions? Buying, storing, grading, risk bearing, transporting, financing, selling. 7 ಪಾಯಿಂಟ್ ಅದಾವೆ. 7ರಲ್ಲಿ 4 ಕರೆಕ್ಟ್ ಅಂತ ಹೇಳಿ ಎ 1, 2, 5, 7 ಅಂತ ಹೇಳ್ತಾ ಇದ್ದಾರೆ. ಬಿ 1, 4, 5, 7 ಅಂತದೆ. 1 ಅಂದ್ರೆ ಬೈಯಿಂಗ್, 2 ಅಂದ್ರೆ ಸ್ಟೋರಿಂಗ್, 5ನೇದಂದ್ರೆ ಟ್ರಾನ್ಸ್ಪೋರ್ಟಿಂಗ್, 7ನೇದಂದ್ರೆ ಸೆಲ್ಲಿಂಗ್ ಅಂತ ಹೇಳ್ತಾನೆ. ಬಿ 1, 4, 5, 7. 1 ಬೈಯಿಂಗ್, 4 ರಿಸ್ಕ್ ಬಿಯರಿಂಗ್, 5 ಟ್ರಾನ್ಸ್ಪೋರ್ಟಿಂಗ್, 7 ಸೆಲ್ಲಿಂಗ್ ಅಂತ ಹೇಳ್ತದೆ. ಸಿ 1 ಬೈಯಿಂಗು, 2 ಸ್ಟೋರಿಂಗು, 3ನೇದು ಗ್ರ್ಯಾಂಡಿಂಗು, 5 ಟ್ರಾನ್ಸ್ಪೋರ್ಟೇಷನ್ಗು, 6 ಫೈನಾನ್ಸಿಂಗು, 7 ಸೆಲ್ಲಿಂಗು. ಡಿ ಆಲ್ ಆಫ್ ದಿ ಅಬೋ ಅಂತ ಹೇಳ್ತೀನಿ. 4 ಆನ್ಸರ್ ಕರೆಕ್ಟ್ ಇರ್ತಕ್ಕಂಥದ್ದು. ನೋಡಿ, ದ ಮಾರ್ಕೆಟಿಂಗ್ ಪ್ರೊಸೆಸ್ ಇನ್ವಾಲ್ವ್ಸ್, ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಹೌದು ಅಲ್ಲ ಅಂತ ಹೇಳ್ತಾರೆ. ನಾವು ಹೇಳಿದ್ವಿ ಈಗ ಇವತ್ತಿನ ಒಂದು ಪೀರಿಯಡ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಬೈಯಿಂಗ್ ಇದೆ, ಸ್ಟೋರಿಂಗ್ ಇದೆ, ಗ್ರ್ಯಾಂಡಿಂಗ್ ಇದೆ, ರಿಸ್ಕ್ ಬಿಯರಿಂಗ್ ಇದೆ, ಟ್ರಾನ್ಸ್ಪೋರ್ಟಿಂಗ್ ಇದೆ, ಫೈನಾನ್ಸಿಂಗ್ ಇದೆ, ಸೆಲ್ಲಿಂಗ್ ಇದೆ. ಎಲ್ಲವೂ ಇದೆ ಅಂದ್ರೆ ಇದ್ರ ನೋಡಿ ಆಲ್ ಆಫ್ ದಿ ಅಬೋ. ಈಗ ಇದರಲ್ಲಿ ಹೆಂಗಿದೆ ಅಂದ್ರೆ 1, 2, 5, 7 ಐತಿ. ಅದ್ರಾಗ 3, 4 ಇಲ್ಲ, 6 ಇಲ್ಲ. ಅದು ಕರೆಕ್ಟ್ ಆನ್ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 1, 4, 1 ಇದ್ರ ನೋಡಿ 2, 3, 6 ಇಲ್ಲ ಬಿದಲ್ಲಿ. ಇದು ಕರೆಕ್ಟ್ ಆನ್ಸರ್ ಅಲ್ಲ. ಹಂಗಾದ್ರೆ ಸಿ ಐತಿ. ಇದರಲ್ಲಿ 1, 2, 3, 4 ಇಲ್ಲ. 4 ಇಲ್ಲ ಅಂತಂದ್ರೆ ಇದು ತಪ್ಪು ಐತಿ. 3 ತಪ್ಪದವ ಅಂದ್ರೆ 3 ಕರೆಕ್ಟ್ ಇರ್ಲೇಬೇಕು. ಯಾಕೆ ಹೇಳಿ, ಈಗ ನಮ್ಗೆ ಆಲ್ ಆಫ್ ದಿ ಅಬೋ ಅಂತ ಹೇಳೋಣ, 3 ಆನ್ಸರ್ ತಪ್ಪು, 4ನೇದು ತಪ್ಪು, 4ನೇದು ಕರೆಕ್ಟ್. ಯಾಕೆಂದ್ರೆ 3 ಆನ್ಸರ್ ತಪ್ಪಂದ್ರೆ 4ನೇ ಆಗ್ಲೇಬೇಕಲ್ಲ, ಹೌದಲ್ವಾ? ಈಗ 3 ಆನ್ಸರ್ ತಪ್ಪದವ. 3 ಆನ್ಸರ್ ತಪ್ಪದವ ಅಂದ್ರೆ
ನಾಲ್ಕನೇದು ಕರೆಕ್ಟ್ ಆಗ್ಲೇಬೇಕು. ಇದು ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಮೋಸ್ಟ್ ಆನ್ಸರ್ ಕರೆಕ್ಟ್, ಅದಕ್ಕೆ ಎಲ್ಲವೂ ಮಿಕ್ಸ್ ಆಗಿ ಇದು ಒಂದು ಡಿಫ್ರೆಂಟ್ ಕ್ವಶನ್ಸ್ ಹೇಳ್ಬೇಕಂತ ಆಗ್ತಕ್ಕಂಥದ್ದು. ಅದಕ್ಕೆ 1, 2, 3, 4, 5, 6, 7 ಬೈಯಿಂಗ್, ಸ್ಟೋರಿಂಗ್, ಬ್ರ್ಯಾಂಡಿಂಗ್, ಸ್ಪೇರಿಂಗ್, ಟ್ರಾನ್ಸ್ಪೋರ್ಟಿಂಗ್, ಫೈನಾನ್ಸಿಂಗ್, ಸೆಲ್ಲಿಂಗ್ 4 ಕರೆಕ್ಟ್, 7 ಕರೆಕ್ಟ್ ಆನ್ಸರ್. ಅದಕ್ಕೆ ಅಲ್ಲಿ 7 ಆನ್ಸರ್ ತಕ್ಕಂಥ ಕರೆಕ್ಟ್ ಯಾವಿಲ್ಲ, ಅದಕ್ಕೆ 3 ತಪ್ಪದವೆ. ಡಿ ಆನ್ಸರ್ ಇಸ್ ಕರೆಕ್ಟ್, ಆಲ್ ಆಫ್ ದಿ ಎಬೋವ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ಸ್ ಈಸ್ ಮೂರನೇ ಕ್ವಶನ್ಸ್. ಮಾರ್ಕೆಟಿಂಗ್ ಪ್ರೋಸೆಸ್. Marketing process is a process which aims to production, profit making, B, C, the satisfaction of consumer needs, D, selling products ಅಂತ ಹೇಳಿ ಕರಿತೀವಿ. 4 ಆನ್ಸರ್ ಅದ. 4 ಆನ್ಸರ್ ನಲ್ಲಿ ಮಾರ್ಕೆಟಿಂಗ್ ಈ ಪ್ರೋಸೆಸ್ ವಿಚ್ ಇಸ್ ಏಮ್ಸ್ ಟು, ಉದ್ದೇಶ ಏನು, ಈ ಮಾರ್ಕೆಟಿಂಗ್ ಪ್ರೋಸೆಸ್ ಬೆಳೆಯಲಿಕ್ಕೆ ಉದ್ದೇಶ ಏನು? ಉತ್ಪಾದನೆ ಮಾಡೋದಷ್ಟೇ ಯಾವನೇದು? ಎರಡನೇದು ಪ್ರಾಫಿಟ್ ಅಷ್ಟೇ ಮಾಡ್ಬೇಕಾ? ಅಥವಾ ಮೂರನೇದು ಸ್ಯಾಟಿಸ್ಫೈ ದಿ ಕನ್ಸ್ಯೂಮರ್ ನೀಡ್ಸ್, ಅಂದ್ರೆ ಕಸ್ಟಮರ್ಗೆ ಯಾವ್ದು ಬೇಕು ಅವ್ರನ್ನ ಸಂತೃಪ್ತಿಗೊಳಿಸ್ತಕ್ಕಂಥದ್ದ, ಅಥವಾ ಸೆಲ್ಲಿಂಗ್ ಪ್ರಾಡಕ್ಟ್ಸಾ? ನಾ ಕೇಳ್ತಾ ಇದ್ದೇನೆ. ಪ್ರೊಡಕ್ಷನ್ ಅಂತೂ ಅಲ್ಲ, ಪ್ರಾಫಿಟ್ ಮೇಕಿಂಗು ಅಲ್ಲ. ಹಾಗಾದ್ರೆ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕನ್ಸ್ಯೂಮರ್ ನೀಡ್ಸ್. ನೋಡಿ, ಕಸ್ಟಮರ್ಸ್ಗೆ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಬೇಕು ಅವ್ರನ್ನ ತೃಪ್ತಿಗೊಳಿಸದೆ ಪ್ರಮುಖವಾಗಿರ್ತಕ್ಕಂಥ. ಅದಕ್ಕೆ ಸಿ ಆನ್ಸರ್ ಇಸ್ ಕರೆಕ್ಟ್. ಮಾರ್ಕೆಟಿಂಗ್ ಈಸ್ ಎ ಪ್ರೋಸೆಸ್ ವಿಚ್ ಏಮ್ಸ್ ಅಟ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಕನ್ಸ್ಯೂಮರ್ ನೀಡ್ಸ್ ಅಂತೇಳಿ ಹೇಳ್ತಾ ಇದೆ. ಇದು ಮೂರನೇ ಆನ್ಸರ್ ಇಸ್ ಕರೆಕ್ಟ್, ಸಿ ಆನ್ಸರ್. ಮೂರನೇದಕ್ಕೆ ಸಿ ಆನ್ಸರ್ ಇಸ್ ಕರೆಕ್ಟ್. ಹಾಗಾದ್ರೆ ನಾಲ್ಕನೇದು ನೆಕ್ಸ್ಟ್ ಕ್ವಶನ್ಸ್. The following marketing process is influenced by ನೋಡಿ, understanding the questions. The following marketing process is influenced by A, government, B, competitors, C, suppliers, D, all of the above. Competitors influenced by the government, correct answer. Competitors, correct answer. Suppliers, correct answer. ಇವು 3 ಕರೆಕ್ಟ್ ಆನ್ಸರ್ ಅಂದ್ರೆ ನಮಗೆ 4ನೇ ಆನ್ಸರ್ ಕರೆಕ್ಟ್. ಯಾಕೆ ಹೇಳಿ? ಆಲ್ ಆಫ್ ದಿ ಎಬೋ ಅಂತ ಇದೆ. 3 ಆನ್ಸರ್ 3 ಟಿಕ್ ಹಾಕ್ಲಿಕ್ಕೆ ಬರಲ್ಲ. 3 ಟಿಕ್ ಹಾಕಕ್ ಬರಲ್ಲ ಅಂದ್ರೆ ಏನಾಗ್ತಾ ಇದೆ? ಆಲ್ ಆಫ್ ದ ಎಬೋ. 4ನೇದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. 5ನೇದು ಡ್ಯಾಶ್ ರೆಫರ್ಸ್ ಟು ದ ಸಿಸ್ಟಮ್ that assist the organizations in delivering the service ಅಂತ ಹೇಳ್ತಾ ಇದ್ದೀನಿ. A, product, B, price, C, process, D, promotions ಅಂತ ಹೇಳ್ತೀವಿ. ಡ್ಯಾಶ್ ರೆಫರ್ ಟು ಸಿಸ್ಟಮ್ ಆಫ್ ಅಸಿಸ್ಟ್ ದಿ ಆರ್ಗನೈಸೇಷನ್ ಡೆಲಿವರಿಂಗ್ ದ ಸರ್ವಿಸ್. ಇದರಲ್ಲಿ ಪ್ರಾಡಕ್ಟು ಅಲ್ಲ, ಪ್ರೈಸು ಅಲ್ವಾ, process is correct, promotion ತಪ್ಪು. ಅದಕ್ಕೆ process refers to the system that assists the organization in delivering the service. 5 ಕ್ವಶನ್ಸ್ಗೆ ನಾವಾಗಿ ಮಾಡಿರ್ತಕ್ಕಂಥದ್ದು. 1ಕ್ಕೆ ಡಿ, 2ನೇದಕ್ಕೆ ಡಿ, 3ನೇದಕ್ಕೆ ಸಿ, 4ನೇದಕ್ಕೆ ಡಿ, 5ನೇದಕ್ಕೆ ಸಿ ಆನ್ಸರ್ ಇಸ್ ಕರೆಕ್ಟ್. ಇದು ಇರ್ತಕ್ಕಂಥದ್ದು ಮಾರ್ಕೆಟ್ನಲ್ಲಿ ಮಾರಾಟ ಪ್ರಕ್ರಿಯೆ ಹಂತಗಳನ್ನು ಓದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನೆಕ್ಸ್ಟ್ ರೆಫರೆನ್ಸಸ್ ಬುಕ್ ಬೇಕಾದರೆ 1ನೇದು ಕರುಣಾಕರನ್ ಕೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸಸ್ ಪ್ರೈವೇಟ್ ಲಿಮಿಟೆಡ್, 2010. ಸೆಕೆಂಡ್ ಒನ್ ಫಿಲಿಪ್ ಕೋಟ್ಲಾ, ಕೀ ಒನ್ ಲೈನ್ ಕಿಲ್ಲರ್, ಅಬ್ರೈವ್, ಕಾಸ್ಟ್ಲಿ, ಮ್ಯಾಥ್ಯೂಶ್ವರಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 13th ಎಡಿಷನ್, ಪಬ್ಲಿಷಿಂಗ್ ಡಾರ್ಲಿಂಗ್ ಕಿಡ್ನೆಸಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, 2009. 3ನೇದು ಸರ್ಲೇಕರ್, SCA ಅಂಡ್ ಕೃಷ್ಣಮೂರ್ತಿ ಆರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, 4th ಎಡಿಷನ್, ಹಿಮಾಲಯ ಪಬ್ಲಿಷಿಂಗ್ ಹೌಸಸ್ ಪ್ರೈವೇಟ್ ಲಿಮಿಟೆಡ್, 2008. 4ನೇದು ವಿಲಿಯಂ ಜೆ ಸ್ಟ್ಯಾಂಟನ್, ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್, 10th ಎಡಿಷನ್, ಟಾಟಾ ಮೈಕ್ರೋ ಹಿಲ್ ಪಬ್ಲಿಕೇಶನ್ಸ್, ನ್ಯೂ ದೆಹಲಿ, 2007. ಇವತ್ತಿನ ಒಂದು ಕ್ಲಾಸು ಇಲ್ಲಿಗೆ ಮುಕ್ತಾಯ ಆಯಿತು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮಾಡ್ತಾ ಲಾಸ್ಟ್ ಚಾಪ್ಟರ್
ಫಸ್ಟ್ ಚಾಪ್ಟರಲ್ಲಿ ಲಾಸ್ಟ್ ಟಾಪಿಕ್ ಇರ್ತಕ್ಕಂಥದ್ದು ಒಂದು, ಅದನ್ನು ನಾವು ನಾಳೆ ಮಾಡ್ತಕ್ಕಂಥದ್ದಿದೆ. ಅದಕ್ಕೆ ಇದು ಪ್ರೊಸೆಸ್ ಆಫ್ ದಿ ಮಾರ್ಕೆಟಿಂಗ್ ಹಂತಗಳನ್ನು ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮಾರುಕಟ್ಟೆಯ ಪ್ರಕ್ರಿಯೆ ಹಂತಗಳನ್ನು ನಾವು ತಿಳ್ಕೊಂಡಿರ್ತಕ್ಕಂಥ